ಬ್ರೇಕ್ನ ನಂತರ ರಕ್ಷಿತಾ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಕ್ಷಿತಾ ಮಾಡಿದ್ದು 5-6 ವರ್ಷಗಳ ಕಾಲ ಮಾತ್ರ ಫಿಲ್ಮಿ ದುನಿಯಾದಲ್ಲಿ ಇದ್ರೂ ಕೂಡ ಸಾಕಷ್ಟು 50 ವರ್ಷಗಳವರೆಗೂ ಅವರ ಬಗ್ಗೆನೇ ಮಾತನಾಡುವಂತಹ ಚಿತ್ರಗಳನ್ನ ಮಾಡಿದ್ದಾರೆ. ಅಂತಹ ಸಾಧನೆ ಮಾಡಿದಂತಹ ನಟಿ ನಂತರ ಗೃಹಸ್ಥಾಶ್ರಮಕ್ಕೆ ತೆರಳಿದ ಮೇಲೆ ಪ್ರೊಡ್ಯೂಸರ್ ಆದ್ರು. ಆದರೆ ಅವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾದವು ಅವ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ರಕ್ಷಿತಾ, 5 ವರ್ಷ ಮಾಡಿದ್ರಿ, 5ರಿಂದ 6 ವರ್ಷ ಅನ್ಕೋತೀನಿ. ಆದ್ರೆ ಎಲ್ಲ ಸಕ್ಸಸ್ಫುಲ್ ಚಿತ್ರಗಳನ್ನೇ ಮಾಡಿದ್ರಿ. ಅದು ನಿಮ್ಗೆ ಯಾವತ್ತೂ ಜನರ ಮನಸ್ಸಲ್ಲಿ ಉಳಿಯುತ್ತೆ. ನಂತರ ಚಿತ್ರರಂಗದಿಂದ ದೂರ ಆದ್ರಿ, ಆದ್ರೆ ಮತ್ತೆ ಆಸ್ ಅ ಪ್ರೊಡ್ಯೂಸರ್ ಕಮ್ ಬ್ಯಾಕ್. ಆದ್ರೆ ನಿಮ್ಮ ಮ್ಯಾನೇಜ್ಮೆಂಟ್ ಹೇಗಿತ್ತು ಅಂತ ಹೇಳಿ, ನೀವು ಮೊದಲು ನಿಮ್ಮ ಚಿತ್ರಗಳನ್ನ ನೀವು ಮಾಡ್ತಿದ್ರಿ, ನಟಿಸ್ತಿದ್ರಿ, ಅದಕ್ಕೆ ಪೇಮೆಂಟ್ ತಗೊಳ್ತಿದ್ರಿ, ಅಷ್ಟೇ ಆಗಿತ್ತು. ಬಟ್ ಈಗ ಪ್ರೊಡ್ಯೂಸರ್, ದುಡ್ಡನ್ನು ಹಾಕ್ತೀರಾ, ಜವಾಬ್ದಾರಿ ಜಾಸ್ತಿ. ಹೇಗಿದೆ ಅದು? ಇದು ನಮ್ಗೆ ಹೀರೋಯಿನ್ಗಳಾಗ್ಬಿಟ್ಟು ಏನ್ ಇರುತ್ತೆ ಅಂದ್ರೆ ಜೆ ಕ್ಲಾಸ್ ಅಲ್ಲೇ ಓಡಾಡ್ಬೇಕು, 5 ಸ್ಟಾರ್ ಹೋಟೆಲ್ ಅಲ್ಲೇ ರೂಮ್ ಬೇಕು, ಅಂಡ್ ವಿ ನೀಡ್ ಅ ಕ್ಯಾರವ್ಯಾನ್, ಏನೋ. ಸೊ ಇದೆಲ್ಲ ಇರುತ್ತಲ್ವಾ. ಪ್ರೊಡ್ಯೂಸರ್ ದುಡ್ಡು ಪಾಪ ಎಲ್ಲಿಂದ ತಗೋ ಬರ್ತಾರೋ ಅಂತ ಗೊತ್ತಿರಲ್ಲ ಬೇರೆ ನಮ್ಗೆ. ಫಸ್ಟ್ ಟೈಮ್ ಶೂಟಿಂಗ್ ಬೆಂಗಳೂರಲ್ಲಿ ಆದಾಗ ಗೊತ್ತಾಗಲ್ಲ ಅಷ್ಟು. ಮೈಸೂರಲ್ಲಿ ಶೂಟಿಂಗ್ ಆಗುತ್ತಲ್ಲ, ಆವಾಗ ಖರ್ಚುಗಳು ಗೊತ್ತಾಗುತ್ತೆ. And 5 star hotels now idag at least the rooms used to be 5,000-6,000. Now they're 20,000. They're very expensive. And but I think nan first day as a producer ಪ್ರೇಮ್ ಬೇರೆ ನಂಗೆ ಭಾಳ ವಾರ್ನಿಂಗ್ ಬೇರೆ ಕೊಟ್ಬಿಟ್ಟಿದ್ರು. ನೋಡು, ನಿನ್ಗೆ ಆದರೆ ನೀನು ಮಾಡೋವಿಲ್ಲ ಅಂದರೆ ನಾನು ಮ್ಯಾನೇಜರ್ ಇರ್ತೀನಿ, ಹಂಗೆ ಹಿಂಗೆ. ಆ್ಯಂಡ್ ಪ್ರೇಮ್ ಸ್ವಲ್ಪ ಹಾಗೆ ಮಾತಾಡೋದು, ಸ್ವಲ್ಪ ಭಯ ಆಗುತ್ತೆ ಅವ್ರು ಮಾತಾಡಿದಾಗ. ನಾನು ಅವ್ರು ಮಾತಾಡಿದಾಗ ನಾವು ಸೀರಿಯಸ್ ಆಗು ತಗೋಬೇಕು ಅನ್ನೋದು ಕೂಡ ಒಂದು ಇರುತ್ತೆ. ಅದು ಏನು ಯಾಕಿದ್ದು ಮತ್ತೆ ₹1 ಅಲ್ಲಿ ಇಲ್ಲಿ ಹೋದರೆ ದೆನ್ ಪ್ರೇಮ್ ವಿಲ್ ಸ್ಟಾರ್ಟ್ ಶೌಟಿಂಗ್ ಅಟ್ ಆಲ್ ಆಫ್ ಅಸ್. ಸೊ ಟು ಸೇವ್ ದ್ಯಾಟ್ ಆ್ಯಂಡ್ ಆಲ್ ದ್ಯಾಟ್, ಸೊ ಫಸ್ಟ್ ಡೇ ನಾನು ಹೋಗಿ ಟೇಬಲ್ ಹಾಕೊಂಡು ಕೂತ್ಕೊಬಿಟ್ಟೆ. ಎಲ್ರಿಗೂ ಪೇಮೆಂಟ್ ನಾನೇ ಕೊಡ್ತಿದ್ದೆ. ಆ್ಯಂಡ್ ನನ್ನ ಜೊತೆನೇ ಕೆಲಸ ಮಾಡಿರೋ ಲೈಟ್ ಬಾಯ್ಸು, ಅವರು ಟೆಕ್ನಿಷಿಯನ್ಸ್ ಎಲ್ಲ ನೋಡ್ಬಿಟ್ಟು ಅದು ಆಶ್ಚರ್ಯ ಪಡೋರು. ಏನು ಮೇಡಮ್ ನೀವೇ ಕೂತ್ಕೊಬಿಟ್ಟಿದ್ರೆ ಏನಿದು ಅಂತ. ಎಷ್ಟಪ್ಪ ನಿಂದು? ಹಾಂ, ಏನಪ್ಪ ಅಂತ. ಚೀಟಿ ಹರಿಯೋದೇನು, ಕೊಡೋದೇನು ಎಲ್ಲ. ಬಟ್ ಅದು ಕೊಡುವಾಗ ಭಾಳ ಇದ್ರಲ್ಲಿ ಕೊಡ್ತೀವಲ್ಲ ನಾವು. ಏನಪ್ಪ? ಹಾಂ ಮೇಡಮ್ ನೋಡಿ ಮೇಡಮ್ ಪೇಮೆಂಟ್ ಬಂದಿಲ್ಲ, ಹಂಗೆ ಹಿಂಗೆ ಅಂತ ಬೇರೆ ಬಡ್ಕೊತಾ ಇರ್ತಾರೆ. ಮತ್ತು ನಂಗೆ ಬೇರೆ ಭಯ, ನನಗೆ ಕಡಿಮೆ ಕೊಟ್ಬಿಟ್ರೆ ಅದಕ್ಕೂ ಬೈಕತ್ತಾರೆ. ಆ ಬೈಕ್ಗಳದು ಆ ಸಿಚುವೇಶನಲ್ಲಿ ಬಂದ್ಬಿಟ್ಟಿದ್ದೀನಲ್ಲ ನಾನು ಅಂತ. ಮತ್ತು ಆ ಥರ ಇದ್ದಾಗ ಅದು ಫಸ್ಟ್ ಸ್ಕೆಡ್ಯೂಲ್ ಕೂಡ ಗೊತ್ತಾಗಲಿಲ್ಲ. ಪರವಾಗಿಲ್ಲ, ಮೈಂಟೈನ್ ಮಾಡ್ಕೋಬೋದು. ಬಟ್ ಪ್ರೇಮ್ ಜೊತೆ ಚಿತ್ರ ಮಾಡೋದಿದೆಯಲ್ಲ, ಬಹಳ ಕಷ್ಟ ಇದೆ. ಬೇರೆ ಎಲ್ಲರೂ ಹೇಳ್ತಾರಲ್ಲ, ಹೀ ಈಸ್ ಅ ವೆರಿ ಎಕ್ಸ್ಪೆನ್ಸಿವ್ ಡಿರೆಕ್ಟರ್ ಅಂತ. ಬೇರೆಯವರು ಚಿತ್ರ ಮಾಡಿದಾಗ ಅಷ್ಟು ನಮಗೆ ಗೊತ್ತಾಗಲ್ಲ, ಅಂದರೆ ಹಿ ಜಸ್ಟ್ ಗೆಟ್ಸ್ ಮನಿ ಹೋಮ್. ಬಟ್ ನಾವು ವೆನ್ ವಿ ಕಮ್ ಇನ್ ಟು ಪ್ರಾಕ್ಟಿಕಲ್ ಯೂಸ್, ಪ್ರೇಮ್ ಇಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಡೈರೆಕ್ಟರ್ಸ್ ಟು ವರ್ಕ್ ವಿತ್. ಬಿಕಾಸ್ ಎವ್ರಿ ಡೇ ಅವ್ರಿಗೆ ಜಿಮ್ಮಿ ಜಿಬ್ ಬೇಕು, ಆ್ಯಂಡ್ ಎವ್ರಿ ಡೇ. ಸೊ ನಾನು ಹೋದಾಗ ನನ್ನ ಪ್ರೊಡ್ಯೂಸರ್, ಏನಕ್ಕೆ ಜಿಮ್ಮಿ ಜಿಬ್ ಇವತ್ತು ಶೂಟಿಂಗೇ ಮಾಡಿಲ್ಲ, ಅದು ಕಳ್ಸೋದಲ್ವಾ ನೀವು, ಸುಮ್ಮನೆ ಒಂದು ದಿವಸದ ಪೇಮೆಂಟ್ ಜಾಸ್ತಿ ಆಗುತ್ತೆ. But Prem has not compromised one single inch. The budget was really expensive. ಅದು ಬೇರೆ ಅದು ಎಲ್ಲಿಂದ ಬಾಯಿಂದ ಬಂದ್ಬಿಡ್ತು 3D ಅಂತ, ಅದಕ್ಕೆ ಎಷ್ಟು ಬಯಸ್ಕೊಂಡಿದ್ದಾಯ್ತು. ಬಟ್ Jogaya was the right film to come up with. It did well for us. Even practically money wise it did well for us. ಬಟ್ ಅದು ಬಿಟ್ಟು ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ ಆಸ್ ಅ ಪ್ರೊಡ್ಯೂಸರ್ ವಾಸ್ ಫ್ಯಾಂಟಾಸ್ಟಿಕ್. ನಾನು ಯಾವಾಗಲೂ ಹೇಳುವೆ, ನಮ್ಮ ತಾಯಿ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗಿದ್ದು ವಜ್ರೇಶ್ವರಿ ಕಂಬೈನ್ಸಿಂದ. ನಮ್ಮ ತಂದೆ ಕೂಡ ಅವರೇ ಬ್ರೇಕ್ ಕೊಟ್ಟಿದ್ದು, ನನಗೆ ಕೂಡ ಅವರೇ ಬ್ರೇಕ್ ಕೊಟ್ಟಿದ್ದು. ಆ್ಯಂಡ್ ಮೈ ಫಸ್ಟ್ ಫಿಲ್ಮ್ ಆಸ್ ಅ ಪ್ರೊಡ್ಯೂಸರ್ ವಾಸ್ ಶಿವರಾಜ್ ಕುಮಾರ್. ಸೊ ಇಟ್ ವಾಸ್ ಬ್ಯೂಟಿಫುಲ್. ಐ ಥಿಂಕ್ ದಟ್ ಹೋಲ್ ಸೆಟಪ್ ವಾಸ್ ಜಸ್ಟ್ ರೈಟ್ ಫಾರ್ ಮೀ. ಹೀರೋಯಿನ್ ಆಗಿದ್ದು ತುಂಬ ಬ್ಯುಸಿ ಆಗಿರ್ತಿದ್ವಿ ಯಾವಾಗಲೂ ಶೂಟಿಂಗ್ ಆಗಿ ಅಂತ. ಸೊ ಮದುವೆ ಆದಮೇಲೆ ಫುಲ್ ಎಲ್ಲ ಬಂದಾಗ್ಬಿಡ್ತು. ಸೊ ಅವಾಗ ಹೆಂಗೆ ಇರ್ತಾಯಿತ್ತು ಅಂದರೆ ಮನೇಲೇ ಇರ್ತಾ ಇದ್ರ, ಹೆಂಗೆ ಟೈಮ್ ಪಾಸ್ ಮಾಡ್ತಿದ್ರಿ? ಡಿಫಿಕಲ್ಟ್. ನಾನು ಹೇಳ್ದಂಗೆ ಪ್ರೇಮ್ಸ್ ಫ್ಯಾಮಿಲಿ ಇಸ್ ವೆರಿ ವೆರಿ ಆರ್ಥೋಡಾಕ್ಸ್. ಅವ್ರ ತಾಯಿನೇ ಎಲ್ಲ ಕೆಲಸ ಮಾಡೋರು ಮನೆಯಲ್ಲಿ. ಅದು ನಾವು ಕೂತ್ಕೊಂಡು ನೋಡಿದ್ರೆ ಇಟ್ ಡಸಂಟ್ ಲುಕ್ ನೈಸ್. ಸೊ I had started washing my bathroom and washing my clothes and sweeping, which I had not thought of in my entire life. But
ಅದು ಸ್ವಲ್ಪ ದಿವಸಕ್ಕಿತ್ತು. ತಾಯಿ ಮನಸ್ಸು ಗೊತ್ತಲ್ಲ, ನಮ್ಮ ತಾಯಿ ಆಮೇಲೆ ಶಿ ಸೆಂಟ್ ಮಿ ಅ ಮೇಡ್. ಬಟ್ ಟಿಲ್ ದೆನ್ ನಾನು ಭಾಳ ಕಲಿತೆ. ನನಗೆ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಯಾವತ್ತೂ ಸ್ಪೆಷಲಿ ನಾನ್ ವೆಜ್ ಅಂತೂ ನಂಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಟಿಲ್ ಸೂರ್ಯ ವಾಸ್ ಬಾರ್ನ್. ಸೂರ್ಯ ಹುಟ್ಟಾದ್ಮೇಲೆ ವೆನ್ ಹೀ ಸ್ಟಾರ್ಟೆಡ್ ಸೇಯಿಂಗ್ ಮಮ್ಮಿ ಫಿಶ್ ಚಿಕನ್ ಆ್ಯಂಡ್ ಆಲ್ ದ್ಯಾಟ್, ಅದಾದಮೇಲೆ ಐ ಸ್ಟಾರ್ಟೆಡ್ ಕುಕಿಂಗ್. ನೌ ಐ ಆಮ್ ಅ ವೆರಿ ಗುಡ್ ಕುಕ್. ಓಕೆ, ಮ್ಯಾರೇಜ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ, ಯಾವುದ್ರ ಬಗ್ಗೆ ಆಗಲಿ, ಇವಾಗ ಊಟ ತಿಂಡಿ ಬಗ್ಗೆ ಆಗಲಿ, ನಮ್ಮ ನಡವಳಿಕೆ ಬಗ್ಗೆ ಆಗಲಿ. ಸೊ ಹಾಗೆ ತುಂಬ ಜಗಳ ಮಾಡ್ಕೊಂಡಿದ್ದಾಗಲಿ ಅಥವಾ ಸಿಡುಕೊಂಡಿದ್ದಾಗಲಿ ಏನಾದ್ರು ನಡೀತಾ? ಅವ್ರ ತಾಯಿಗೆ ಅಂದರೆ ಅವ್ರ ಮನೆ ಕಡೆ ಅಡುಗೆ ನನಗೆ ಐ ವಾಸ್ ನಾಟ್ ವೆರಿ ಯೂಸ್ ಟು ಇಟ್. ದ ಓನ್ಲಿ ಥಿಂಗ್ ಐ ಸಿ ದಮ್ ಈಟಿಂಗ್ ಇಸ್ ಮಟನ್ ಏನೋ. ಸೇಮ್ ವೇ ನಿಮ್ಗೆ ಹೇಗಾಗಿತ್ತು ಹಾಗೆ ಪ್ರೇಮ್ ಅವ್ರಿಗೂ ಆಗಿರ್ಬೋದಲ್ವಾ? ಅಲ್ಲ ಹಂಗಲ್ಲ, ಅದು ಯುನೋ ವಿ ಈಟ್ ದೀಸ್ ಶೆಲ್ ಫಿಶ್. ಅದು ನೋಡ್ಬಿಟ್ಟು ಪ್ರೇಮ್ ಒಂದು ದಿವಸ ನಾನು ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಎಲ್ಲರೂ ಬಂದು ಕೂತ್ಕೊಂಡು ಊಟ ಮಾಡಿ, he's sitting and he's looking at my plate like this and I said, ಏನು ಕಪ್ಪೆ ಚಿಪ್ಪೆಲ್ಲ ತಿಂತೀರಾ ನೀವು? I said that's not ಕಪ್ಪೆ ಚಿಪ್ಪು ಪ್ರೇಮ್. ಇಲ್ಲ ಅದು ಕಪ್ಪೆ ಚಿಪ್ಪೆ, ಕಪ್ಪೆ ಚಿಪ್ಪೆಲ್ಲ ತಿಂತೀರಾ ನೀವು? ನಾನು ಎಲ್ಲಿ ಮದುವೆ ಆಗಿಬಿಟ್ಟೆ. ಅದೇ ಖುಷಿಯಲ್ಲಿ ನಿಮ್ಗೆ ಇನ್ನೊಂದು ಗಿಫ್ಟ್. ಓ ಥ್ಯಾಂಕ್ ಗಾಡ್. Sapna book house pencil. Okay, let's see. Home video English movie. This is also mine. ನನ್ನ ಮನೆಯಿಂದಲೇ ಎಲ್ಲ ತಗೊಂಡಿದ್ದೀರಾ ಹೆಂಗೆ ಅಂತ ನಾನು. ಫಿಲ್ಮ್ಸ್ಗಳು ಇಂಗ್ಲಿಷ್ ಮೂವೀಸ್ ಭಾಳ ನೋಡ್ತೀರಿ? This is my favorite film. My favorite. Oh my god. Sun is back. Yeah. Wait. Okay, this is my favorite film. Should I show it there? ಅವನೇ ತೋರಿಸ್ತಾನೆ. ವಾವ್, So cute. Okay. ಪ್ರೋಗ್ರಾಮ್ ಪ್ಯಾಟರ್ನ್ ಹೇಗಿದೆ ಅಂತ ಗೊತ್ತಾಗ್ತದೆ. ನಾಟಿಂಗ್ ಹಿಲ್ದು ಕತೆ ಹೆಂಗೆ ಅಂದರೆ ಒಂದು ಆಕ್ಟ್ರೆಸ್ ಹೌ ಶಿ ಫಾಲ್ಸ್ ಇನ್ ಲವ್ ವಿತ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅನ್ನೋದು. ಒಂದು ಬುಕ್ ಸೆಲ್ಲರ್ ಹತ್ರ ಜೊತೆ ಲವ್ ಮಾಡೋಕ್ಕೆ ಶುರು ಮಾಡ್ತೀನಿ. ನಾನು ಯಾವಾಗಲೂ ನನ್ನ ಲವ್ ಸ್ಟೋರಿ ಹಾಗಿರುತ್ತೆ. ಇಟ್ಸ್ ಮೈ ಫೇವ್ರೆಟ್ ಫಿಲ್ಮ್. ಓಕೆ, ಪ್ರೇಮ್ ಅವ್ರ ಬಗ್ಗೆ ತುಂಬಾ ಮಾತಾಗ್ತದೆ. ಪ್ರೇಮ್ ಅವ್ರು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಹಾಡುಗಳು ಬರೆದಿದ್ದಾರೆ, ಹಾಡು ಹಾಡಿದ್ದಾರೆ. ನಿಮ್ಗೆ ಯಾವ್ದು ಇಷ್ಟ ಅಂತ ಪ್ರೇಮ್ ಅವ್ರು ಬರೆದಿರೋ ಹಾಡು ಅಥವಾ ಹಾಡಿರೋದು? ಆಲ್ ಹಿಸ್ ಸಾಂಗ್ಸ್ ತುಂಬ ಬ್ರಿಲಿಯಂಟ್. ಟಕ್ ಅಂತ ನೆನಪಾಗುತ್ತೆ ಅಂತ ಯಾವ್ದು? ಈಗ ಸದ್ಯಕ್ಕೆ ನೆನಪಾಗ್ತಾ ಇರೋದು ಅಡ್ಡ ಚಿತ್ರದಿಂದ. ಬಾಡಿಗೆಗೆ ಬಂದು ಹೋಗೋ ಭೂಮಿಯಲ್ಲಿ ಆಸೆಗಳ ಮೂಟೆ ಹೊತ್ತ ತಿರುಕರಲ್ಲಿ ಹುಟ್ಟು ಸಾವಿನ ಈ ಜೀವನ ಏಳು ಬೀಳಿನ ಈ ಜೀವನ ನಮ್ಮ ಕೈಯಲ್ಲಿಲ್ಲ. ಓಕೆ ರಕ್ಷಿತಾ, ನಿಮ್ಮ ಹಾಡಿನ ಖುಷಿ ಅದೇ ಗೂಂಗ್ನಲ್ಲಿ ಒಂದು ಬ್ರೇಕ್ ತಗೊಳ್ಳುವಂತ ಸಮಯ ಈಗ. ಓಕೆ ವೀಕ್ಷಕರೇ, ರಕ್ಷಿತಾ ಅವ್ರ ಹತ್ರ ಎಷ್ಟು ಮಾತನಾಡಿದ್ರು ಇನ್ನಷ್ಟು ಮಾತನಾಡೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ವಿಷಯಗಳಿದೆ, ಅಷ್ಟು ಖುಷಿಯಾಗಿ ಅಷ್ಟು ಜಾಲಿಯಾಗಿ ರಕ್ಷಿತಾ ಮಾತಾಡ್ತಾ ಹೋಗ್ತಿರ್ತಾರೆ. ಇದೇ ಜಾಲಿನೆಸ್ ಅವರ ಸೆಟ್ನಲ್ಲಿ ಇರ್ತಿತ್ತಾ ಅಥವಾ ಅವರ ಕೋ ಆಕ್ಟರ್ಸ್ ಜೊತೆ ಅವರ ಹೇಗಿತ್ತು ಅವರ ರಿಲೇಶನ್ಶಿಪ್? ಇದೆಲ್ಲವನ್ನ ಮಾತನಾಡೋಣ ಈ ಪುಟ್ಟ ಬ್ರೇಕ್ನ ನಂತರ.